ತುಂಬೆ ಅಣೆಕಟ್ಟಿನಲ್ಲಿ ನೀರು ಸಂಗ್ರಹ ಮತ್ತಷ್ಟು ಇಳಿಕೆಯಾಗಿದ್ದು, ಸೋಮವಾರದಿಂದ ಪಾಲಿಕೆ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿ ಸೂಚನೆಯ ಮೇರೆಗೆ ನೀರಿನ ರೇಷನಿಂಗ್ ಜಾರಿಗೊಳಿಸಲಾಗಿದೆ. ಮಂಗಳೂರು ನಗರ ದಕ್ಷಿಣ ಮತ್ತು ಮಂಗಳೂರು ನಗರ ಉತ್ತರ ಭಾಗಕ್ಕೆ ಪರ್ಯಾಯ ದಿನಗಳಲ್ಲಿ ನೀರು ಪೂರೈಕೆಗೆ ನಿರ್ಧಾರವಾಗಿದ್ದು, ಅದರಂತೆ ರೇಷನಿಂಗ್ ವ್ಯವಸ್ಥೆ ಆರಂಭಿಸಲಾಗಿದೆ. ಇದೇ ವೇಳೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾಗುತ್ತಾ ಇರೋದ್ರಿಂದ ಅಣೆಕಟ್ಟುಗಳಿಗೆ ನೀರಿನ ಹರಿವು ಬರ್ತಾ ಇದ್ದು, ಸೋಮವಾರ ತುಂಬೆ ಅಣೆಕಟ್ಟಿನಲ್ಲಿ 3.90 ಮೀಟರ್ನಷ್ಟು ನೀರಿನ ಸಂಗ್ರಹವಿರುವುದಾಗಿ ಪಾಲಿಕೆಯ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದೇ ವೇಳೆ ಎಎಂಆರ್ ಅಣೆಕಟ್ಟಿನಲ್ಲಿ 18.49 ಮೀಟರ್ ನೀರು ಸಂಗ್ರಹ ಇದ್ದು, ಅಲ್ಲಿಂದ ತುಂಬೆ ಡ್ಯಾಂಗೆ ನೀರನ್ನು ಹರಿಸಲು ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ತುಂಬೆ ಅಣೆಕಟ್ಟಿನಲ್ಲಿ 5.85 ಮೀಟರ್ ನೀರಿನ ಸಂಗ್ರಹವಿದ್ದು, ಎಎಂಆರ್ ಅಣೆಕಟ್ಟಿನಲ್ಲಿ 18.90 ಮೀಟರ್ ನೀರಿತ್ತು. ಹಾಗಿದ್ದರೂ ಈಗ ತುಂಬೆ ಹಾಗೂ ಎಎಂಆರ್ ಅಣೆಕಟ್ಟುಗಳಲ್ಲಿ ಸಂಗ್ರಹವಿರುವ ನೀರು ಜೂನ್ ಆರಂಭದವರೆಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ಪೂರೈಸಲು ಸಾಕಾಗಲಿದೆ. ಈ ನಡುವೆ ಪರ್ಯಾಯ ದಿನಗಳಿಗೆ ರೇಷನಿಂಗ್ ಕೂಡ ಆರಂಭಿಸಲಾಗಿದೆ. ಅದಲ್ಲದೆ ಈ ಬಾರಿ ಮುಂಗಾರು ಮಳೆ ನಿಗದಿತ ಸಮಯಕ್ಕಿಂತ ಮುಂಚೆಯೇ ಆಗಮನವಾಗುವ ನಿರೀಕ್ಷೆ ಇರೋದ್ರಿಂದ ಈ ಬಾರಿ ನೀರಿಗೆ ಸಮಸ್ಯೆ ಎದುರಾಗದು ಎಂಬುದು ಜಿಲ್ಲಾಡಳಿತದ ಲೆಕ್ಕಾಚಾರ ಆಗಿದೆ. ಹಾಗಿದ್ರೂ ಸಾರ್ವಜನಿಕರಿಂದ ನೀರು ಪೋಲಾಗದಂತೆ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಪಾಲಿಕೆ ವತಿಯಿಂದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಟ್ಟಡ ರಚನೆ ಇರಬಹುದು ಅಥವಾ ಇತರ ನಿರ್ಮಾಣ ಕಾಮಗಾರಿ ಹಾಗೆಯೇ ವಾಹನ ತೊಳೆಯುವ ಸರ್ವಿಸ್ ಸೆಂಟರ್ಗಳ ಜೋಡಣೆಯನ್ನ ಮುಂದಿನ ಸೂಚನೆಯವರೆಗೆ ಕಡಿತ ಮಾಡಲಾಗಿದೆ. ಸಾರ್ವಜನಿಕರು ನೀರನ್ನು ಅನಗತ್ಯವಾಗಿ ಪೋಲು ಮಾಡುವುದು ಕಂಡು ಬಂದರೆ ಸೂಚನೆ ನೀಡದೆ ಜೋಡಣೆ ಕಡಿತಗೊಳಿಸುವ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ.